ಹಾಯ್ ಕಮ್ಯುನಿಕೇಶನ್ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ಕಮ್ಯುನಿಕೇಶನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರಲಿಲ್ಲ. ಬಟ್ ಇವತ್ತಿನ ಕಾಲಕ್ಕೆ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಣ್ರಪ್ಪ. ಬಿಕಾಸ್ ಒಂದು ಟೈಮಲ್ಲಿ ಒಂದು ಪಾರ್ಟ್ ಆಗಿ ಕಮ್ಯುನಿಕೇಶನ್ ನೋಡ್ತಿದ್ರು. ನಿಮಗೆ ಸ್ಕಿಲ್ಸ್ ಇದ್ರೆ ಸಾಕು, ಕಮ್ಯುನಿಕೇಶನ್ ಇದ್ರೆ ಇರಲಿ ಇಲ್ಲದೇ ಇರಲಿಲ್ಲ, ನಮ್ಮ ಕೆಲಸ ಮಾಡ್ಕೊಟ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ನೋಡ್ತಾ ಇದ್ರು. ಬಟ್ ಇವತ್ತಿನ ಕಾಲಕ್ಕೆ ಹಂಗಿಲ್ಲ. ಇವತ್ತು ನೀವು ಒಂದು ಸ್ಕೂಲು ಕಾಲೇಜಿಂದ ಹಿಡಿದು ಒಂದು ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಒಂದು ರಿಲೇಶನ್ಶಿಪ್ ಸರಿಯಾಗಿ ಬಿಲ್ಡ್ ಮಾಡಬೇಕು, ಒಂದು ಜಾಬ್ ತಗೋಬೇಕು, ಒಂದು ಬಿಸ್ನೆಸ್ ಡೆವಲಪ್ ಮಾಡಬೇಕು, ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಒಬ್ರ ಹತ್ರ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಬೇಕು ಅಂದರೆ ನಿಮಗೆ ಕಮ್ಯುನಿಕೇಶನ್ ಚೆನ್ನಾಗಿ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇದ್ದೀರಾ ಅಂತೇಳಿ ನೀವು ಏನೋ ಹೇಳ್ತೀರಾ, ನಿಮ್ಮ ಫ್ರೆಂಡ್ಸ್ಗಳಿಗೆ ಏನೂ ಅರ್ಥ ಆಗಲಿಲ್ಲ. ಅರ್ಥ ಯಾಕಾಗಿಲ್ಲ ಅಂತಂದರೆ ನೀವು ಕರೆಕ್ಟ್ ಆಗಿರೋ ವರ್ಡ್ಸ್ನ ಯೂಸ್ ಮಾಡಿ ನೀವು ಹೇಳೋಂಥ ವಿಷಯನ ಸರಿಯಾಗಿ ಕನ್ವೆ ಮಾಡಿರೋದಿಲ್ಲ. ಆ ಟೈಮಲ್ಲಿ ಅವ್ರು ನಿಮ್ಮನ್ನ ಆಡ್ಕೊಳ್ಳೋದು ಹೆಂಗಿರುತ್ತೆ ಆ್ಯಂಡ್ ನಿಮ್ಮನ್ನ ಅವರು ನೋಡೋ ರೀತಿ ನಿಮ್ಗೆ ಎಷ್ಟು ಹರ್ಟ್ ಮಾಡಿರುತ್ತೆ. ಐ ಕ್ಯಾನ್ ಫೀಲ್ ದಟ್. ಇದಕ್ಕೇನು ಪರಿಹಾರ ಇಲ್ವಪ್ಪ ಅಂದರೆ ಸಿಂಪಲ್. ನಾನು ಹೇಳೋ ಒಂದು 7 ಟೆಕ್ನಿಕ್ ಕರೆಕ್ಟಾಗಿ ನಿಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಿ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಕಮ್ಯುನಿಕೇಶನ್ ಬೇರೆ ಲೆವೆಲಲ್ಲಿ ಇರುತ್ತೆ ಆ್ಯಂಡ್ ನಿಮ್ಮನ್ನು ಎಲ್ಲರೂ ನೋಡೋ ರೀತಿ ಖಂಡಿತವಾಗ್ಲೂ 1% ಅದು ಚೇಂಜ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಒನ್, ಬಿ ಎ ಗುಡ್ ಲಿಸ್ನರ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಮಾಡೋ ತುಂಬ ಸಣ್ಣ ಕೆಲಸ ಎದುರುಗಡೆ ಮಾತಾಡ್ತಿರೋ ಮಾತನ್ನ ಕೇಳಿಸ್ಕೊಳ್ಳೋದು. ಹಿಂಗೆ ಕೇಳಿಸ್ಕೊಳ್ಳೋದ್ರಿಂದ ಎದುರುಗಡೆ ಮಾತಾಡೋರಿಗೆ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಬೇರೆ ಲೆವೆಲ್ ಇರುತ್ತೆ. ಬಿಕಾಸ್ ಇವತ್ತು ತುಂಬ ಜನ ಪ್ರಪಂಚದಲ್ಲಿ ಕೇಳಿಸ್ಕೊಳ್ಳಲ್ಲ ಮಾತಾಡೋದನ್ನ. ಸೊ ನೀವು ಕೇಳಿಸ್ಕೊಂತಿದ್ದೀರ ಅಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆ್ಯಂಡ್ ಆ ವ್ಯಕ್ತಿ ನಿಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಅದೇ ನೀವೇನಾದ್ರು ಮಾತಾಡುವಾಗ ದಯವಿಟ್ಟು ನನ್ನ ರಿಕ್ವೆಸ್ಟು, ನಮ್ಮಲ್ಲಿ ತುಂಬಾ ಜನ ಮಾಡೋಂಥ ಮಿಸ್ಟೇಕ್ ಏನಂತಂದ್ರೆ ಎದುರುಗಡೆ ಮಾತಾಡೋಕ್ಕೆ ಬಿಡದೆ ನಾವು ಮಾತಾಡೋಂಥದ್ದು. ಹಿಂಗೆ ಮಾತಾಡೋರು ಖಂಡಿತವಾಗ್ಲೂ ಯಾರಿಗೂ ಇಷ್ಟ ಆಗಲ್ಲ. 1 ಸತಿ 2 ಸತಿ ನಿಮ್ಮ ಜೊತೆ ಮಾತಾಡೋಕೆ ಜನ ಇಷ್ಟಪಡ್ಬೋದು. ಆಮೇಲಿಂದ ದೇವರೇ ನಿಮ್ಗೆ ದೊಡ್ಡ ನಮಸ್ಕಾರ, ನಾನು ನಿನ್ನ ಮಾತಾಡ್ಸೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಸೊ ಡೋಂಟ್ ಡೂ ದಟ್. ಸರಿ, ಟ್ರೈ ಮಾಡೋಣ, ಬಟ್ ಗುಡ್ ಲಿಸ್ನರ್ ಆಗೋದು ಹೆಂಗೆ ಗುರು? ಸಿಂಪಲ್, 100% ನೀವು ಅಲ್ಲಿರ್ರಿ. ಪಾಸ್ಟ್ ಬಗ್ಗೆ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದೆ, ಅವ್ರು ಏನು ಹೇಳ್ತಿದ್ದಾರೆ ಅದನ್ನ 100% ಕೇಳಿಸ್ಕೊತಾ ಅಂಡ್ ಅವರು ಮಾತಿಗೆ ನೀಟಾಗಿ ರೆಸ್ಪಾನ್ಸ್ ಮಾಡಿ. ದಟ್ಸ್ ಎನಫ್. ಹಂಗೆ 100% ನಾವು ಅಲ್ಲೇ ಇದ್ದು ಕೇಳಿಸ್ಕೊಳ್ಳೋದ್ರಿಂದ ನಮ್ಗೆ ಏನು ಗುರು ಲಾಭ? 2 ಲಾಭ ಇದೆ ಗುರು. ಒಂದೇದು, ಎದುರುಗಡೆ ಮಾತಾಡ್ತಿರೋ ವ್ಯಕ್ತಿಗೆ ನಿಮ್ಮ ಮೇಲೆ ಗುಡ್ ಇಂಪ್ರೆಷನ್, ನಿಮ್ಮ ಮೇಲೆ ಒಳ್ಳೆ ರೆಸ್ಪೆಕ್ಟ್ ಬರುತ್ತೆ. ಸೆಕೆಂಡ್ ಒನ್ನು, ಮ್ಯಾನಿಪುಲೇಟ್ ಮಾಡೋದು ತುಂಬ ಈಸಿ ಆ್ಯಂಡ್ ಎದುರುಗಡೆ ಇರೋನ ಇಂಟೆನ್ಷನ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ನಿಮ್ಮಿಂದ ಅವನಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ, ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾನೆ ಅನ್ನೋ ಅರ್ಥ ಮಾಡ್ಕೊಳ್ಳೋಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಬ್ಬ ವ್ಯಕ್ತಿನ ಕಂಪ್ಲೀಟಾಗಿ ಮಾತಾಡೋಕೆ ಬಿಟ್ರೇನೆ ಸತ್ಯ ಏನಿದೆ ಅಂತ ಆಚೆ ಬರೋದು. ಏನಂತೀರ ಅಲ್ವಾ ಬ್ರೋ? ನೈಸ್ ನೈಸ್. ಸೊ ಇದ್ರ ಪ್ರಕಾರ ಇನ್ನು ಮುಂದೆ ನೀವು ಯಾರ ಜೊತೆ ಮಾತಾಡಿದ್ರು ಎದುರುಗಡೆ ಇರೋನ್ನ ಜಾಸ್ತಿ ಮಾತಾಡೋದು ಬಿಡಿ, ನೀವು ಕಮ್ಮಿ ಮಾತಾಡಿ. ನೆಕ್ಸ್ಟ್ ಒನ್, ಇದು ನನ್ನ ಫ್ರೆಂಡಿಂದ ನಾನು ಕಲ್ತಂಥ ವಿಷಯ, ನಂಗೆ ತುಂಬ ಇಂಪ್ಯಾಕ್ಟ್ ಮಾಡೋಂಥ ವಿಷಯ. ಯಾರಾದರೂ ಬಂದು ನಮ್ಮ ಹತ್ರ ಯಾವ್ದಾದ್ರು ವಿಷಯ ಶೇರ್ ಮಾಡ್ಕೊಂತಿದ್ದಾರೆ ಅಂದರೆ ಅವ್ರು ಶೇರ್ ಮಾಡ್ಕೊಂಡು ಮುಗಿದ ತಕ್ಷಣ ನಮ್ಮ ಒಪಿನಿಯನ್ ಫಾರ್ಮ್ ಮಾಡ್ಬಿಡ್ತೀವಿ. ಲೈಕ್, ನೀನು ಹಂಗೆ ಮಾಡಬಾರ್ದಾಗಿತ್ತು ಕಣ, ನನ್ನ ಪ್ರಕಾರ ಇದು ತಪ್ಪು ಅನ್ಸುತ್ತೆ ಅಥವಾ ಇದು ಸರಿ ಅನ್ಸುತ್ತೆ ಅಥವಾ ನೀ ಹಿಂಗೆ ಮಾಡಬೇಕಾಗಿತ್ತು. ಏನು ಅವಶ್ಯಕತೆ ಇದೆ ಅದ್ರದ್ದು? ಬಿಕಾಸ್ ತುಂಬ ಜನ ಬಂದು ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಜಸ್ಟ್ ಅದನ್ನು ಕೇಳಿಸ್ಕೊಳ್ಳಿ ಅಂತ ಮಾತ್ರ. ಅವ್ರಿಗೇನಾದರೂ ನಿಮ್ಮಿಂದ ಒಪಿನಿಯನ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ಕೇಳ್ತಾರೆ. ಅವಾಗೆ ಸೆಕೆಂಡ್ ಒನ್, ಕ್ಲಾರಿಟಿ ಅಂಡ್ ಕನ್ಸೈಸ್ನೆಸ್. ತುಂಬಾ ಮುಖ್ಯ ಇದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕಮ್ಯುನಿಕೇಶನ್ ಅಲ್ಲಿ ಆಗೋ ತುಂಬಾ ದೊಡ್ಡ ಸಮಸ್ಯೆ ಏನಂದ್ರೆ ಕ್ಲಿಯರ್ ಆಗಿ ಮಾತಾಡಲ್ಲ, ಪದಗಳನ್ನ ಸರಿಯಾಗಿ ನಾವು ಉಚ್ಚಾರಣೆ ಮಾಡಲ್ಲ ಅಥವಾ ಸೆಂಟೆನ್ಸ್ ನ ಸರಿಯಾಗಿ ಫಾರ್ಮ್ ಮಾಡಲ್ಲ. ನಾವು ಕರೆಕ್ಟ್ ಆಗಿ ಹಂಗೆ ಮಾಡಿಲ್ದೇ ಇರೋದ್ರಿಂದ ನಮ್ ಎದುರುಗಡೆ ಇರೋರಿಗೆ ಖಂಡಿತವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆ್ಯಂಡ್ ಅವನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ನು ಮಾಡೋ ಕೆಲಸಗಳು ಕೂಡ ಮತ್ತೆ ತಪ್ಪಾಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನಂದ್ರೆ, ನೀವು ಯಾವುದೇ ವಿಷಯನ ಎದುರುಗಡೆ ಇರೋಂಗೆ ಹೇಳ್ತಿದ್ರ ಅಂದ್ರೆ ಮೇಕ್ ಇಟ್ ಸಿಂಪಲ್. ತುಂಬಾ ಈಸಿಯಾಗಿ ಅವ್ನು ಹೆಂಗ್ ಅರ್ಥ ಮಾಡಿಸ್ಬೋದು, ಸಿಂಪಲ್ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಹೆಂಗೆ ಅರ್ಥ ಮಾಡಿಸ್ಬೋದು ಅಂತ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅವರೇ ಆಗಿರಿ, ನೀವು ಎದುರುಗಡೆ ನಾನ್ ಟೆಕ್ನಿಕಲ್ ವ್ಯಕ್ತಿ ಕೂಡ ಇದ್ದು ಅವನಿಗೂ ಅರ್ಥ ಆಗಬೇಕು ಅನ್ನೋ ಹಂಗೆ ಮಾತಾಡಿ. ನೀವು ಆ ಟೈಮಲ್ಲಿ ಪ್ಯಾರಾಗ್ರಾಫ್ ತರ ಮಾತಾಡೋ ಬದಲು ಅಥವಾ ಟೆಕ್ನಿಕಲ್ ವರ್ಡ್ಸ್ನ ಜಾಸ್ತಿ ಯೂಸ್ ಮಾಡೋ ಬದಲು ಪಾಯಿಂಟ್ ವೈಸ್ ಮಾತಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಕಮ್ಯುನಿಕೇಟ್ ಮಾಡೋದು ಈಸಿ ಆಗುತ್ತೆ ಆ್ಯಂಡ್ ಎದುರುಗಡೆ ಇರೋಂಗೆ ನೀಟಾಗಿ ಅರ್ಥ ಕೂಡ ಆಗುತ್ತೆ. ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಈ ಥರ 100 ಅಲ್ಲ 1000 ವಿಡಿಯೋ ನೋಡಿದ್ರು ಕಮ್ಯುನಿಕೇಶನ್ ಇಂಪ್ರೂವ್ ಆಗಲ್ಲ. ಆಕ್ಚುಲಿ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋದು ಯಾವಾಗಂದ್ರೆ ಈ ಥರ ವಿಡಿಯೋಸ್ ನೋಡಿದಾಗ ಅದನ್ನ ಪಾಯಿಂಟ್ ವೈಸ್ ಒಂದು ಕಡೆ ಬರ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಬೇಕು, ಡೈಲಿ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಆವಾಗಲೇ ಕಮ್ಯುನಿಕೇಶನ್ ನಿಮ್ದು ಬೇರೆ ಲೆವೆಲ್ ಬೇಕು. ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಗುರು. ನಾವು ಈಗ ಪೆನ್ ಪೇಪರ್ ಬರ್ಕತ್ತೀನಿ. 3ನೇ ಟೆಕ್ನಿಕ್, ನಾನ್ ವರ್ಬಲ್ ಕಮ್ಯುನಿಕೇಶನ್. ವರ್ಲ್ಡ್ ಅಲ್ಲೇ ದಿ ಬೆಸ್ಟ್ ಕಮ್ಯುನಿಕೇಶನ್ ಅಂದ್ರೆ ಅದು ನಾನ್ ವರ್ಬಲ್ ಕಮ್ಯುನಿಕೇಶನ್. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಚೆನ್ನಾಗಿ ಮಾತಾಡೋದೇನೆ ತುಂಬಾ ದೊಡ್ಡ ಕಮ್ಯುನಿಕೇಶನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆಕ್ಚುಲಿ ಏನಂದ್ರೆ 20,000 ವರ್ಷದಿಂದ ಈ ಕಡೆಗೆ ಮಾತ್ರ ನಾವು ಮಾತು ಮೂಲಕ ಕಮ್ಯುನಿಕೇಟ್ ಮಾಡಕ್ ಶುರು ಮಾಡಿರೋದು. ಅದಕ್ಕೂ ಮುಂಚೆ ಏನ್ ಮಾಡ್ತಿದ್ವಿ ನಾವು, ಗೆಸ್ಟರ್ಸ್ ಮೂಲಕ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಅಥವಾ ನಮ್ಮ ಸೈನ್ ಲ್ಯಾಂಗ್ವೇಜ್ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ. ಸೊ ಹ್ಯೂಮನ್ಸ್ ಅವಾಗ್ಲಿಂದ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಅದು ಈಸಿ ಕೂಡ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದಾನೆ ಅಥವಾ ತಲೆ ಬಗ್ಗಿಸ್ಕೊಂಡು ಕೂತಿದ್ದಾನೆ ಅಥವಾ ಫೀಲ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವ್ನು ಬೇಜಾರಲ್ಲಿದ್ದಾನೆ, ಯಾವುದೋ ಟೆನ್ಷನ್ ಅಲ್ಲಿ ಇದ್ದಾನೆ ಅಥವಾ ಅವ್ನ ಮೂಡ್ ಸರಿ ಇಲ್ಲ ಅನ್ನೋದು ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಇದನ್ನೇನೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ಅರ್ಥ ಮಾಡ್ಕೊಳ್ಳೋದು ಅಂತ.
ಸೊ ಅದು ನಮ್ಗೆ ಚೆನ್ನಾಗೇ ಬರುತ್ತೆ. ಇದನ್ನ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಎದುರುಗಡೆ ಇರೋ ವ್ಯಕ್ತಿಯ ಫೇಸ್ ಎಕ್ಸ್ಪ್ರೆಷನ್ಸ್ ಇಂದ ಅಥವಾ ಹ್ಯಾಂಡ್ ಗೆಸ್ಚರ್ ಇಂದ, ವೋಕಲ್ ಟೋನ್ ಇಂದ ಆ ವ್ಯಕ್ತಿ ಯಾವ ಫೀಲ್ ಅಲ್ಲಿ ಇದ್ದಾನೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಬೆಸ್ಟ್ ಕಮ್ಯುನಿಕೇಟರ್ ಆಗ್ಬೋದು. ಅಂಡ್ ಅದೇ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂತ ಬಂದಾಗ ದಯವಿಟ್ಟು ಬಿ ಓಪನ್ ಅಂಡ್ ಇನ್ವೈಟ್ ಮಾಡೋ ತರ ಇರಿ. ಮಾತಾಡೋದಕ್ಕೆ ಯಾವಾಗಲೂ ಕೈ ಕಟ್ಕೊಂಡಿರೋದಾಗ್ಲಿ ಅಥವಾ ಜೋಬಳು ಕೈ ಹಾಕೊಂಡಿರೋದಾಗ್ಲಿ, ಡೋಂಟ್ ಡೂ ದಟ್. ಅಂಡ್ ಎದುರುಗಡೆ ಇರೋನ್ನ ಮಾತಾಡ್ಸುವಾಗ ಅವ್ರು ಯಾವ ಟೋನ್ ಅಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಟೋನ್ ಅಲ್ಲೇ ರಿಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ಅವ್ರು ಸ್ಯಾಡ್ ಆಗಿದ್ರೆ ಸ್ಯಾಡ್ ಆಗಿ, ಅಥವಾ ಹ್ಯಾಪಿ ಆಗಿದ್ರೆ ಹ್ಯಾಪಿ ಆಗಿ. ಇನ್ನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತೇ ನೀವು ಸಕ್ಕದಾಗಿ ರಿಪ್ಲೈ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ಬ್ರೋ ಫೈನಲಿ ನಾನು ಅನ್ಕೊಂಡಿರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ಎಕ್ಸಾಂಪಲ್ ಇಂದ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ. ಫೋರ್ತ್ ಒನ್, ಕಾನ್ಫ್ಲಿಕ್ಟ್ ರಿಸಲ್ವೇಷನ್ ಸ್ಕಿಲ್. ನಾವು ಎಷ್ಟೇ ಗುಡ್ ಕಮ್ಯುನಿಕೇಟರ್ ಆಗಿರಲಿ ಅಥವಾ ನಾವು ಎಷ್ಟೇ ಚೆನ್ನಾಗಿ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡ್ರು, ಪ್ರತಿದಿನ ನಾವು ಡಿಫ್ರೆಂಟ್ ಪೀಪಲ್ಸ್ ನ ಮೀಟ್ ಮಾಡ್ತೀವಿ. ಅದರಲ್ಲಿ ಒಂದಷ್ಟು ಜನ ಅಗ್ರೆಸಿವ್ ಆಗಿರೋರು ಇರ್ತಾರೆ, ಆರ್ಗ್ಯುಮೆಂಟ್ ಮಾಡೋರು ಸಿಗ್ತಾರೆ. ಅವಾಗ ಏನ್ ಮಾಡೋದು ಅಲ್ವಾ? ಆರ್ಗ್ಯುಮೆಂಟ್ ಮಾಡುವಾಗ ಅವರಿಂದ ನಾವು ಹೆಂಗೆ ಆ ಕಾನ್ಫ್ಲಿಕ್ಟ್ ನ ಸಾಲ್ವ್ ಮಾಡ್ಕೊಂತೀವಿ ಅನ್ನೋದನ್ನೇ ನಾವು ಕಾನ್ಫ್ಲಿಕ್ಟ್ ರಿಸಲ್ವೇಷನ್ ಸ್ಕಿಲ್ ಅಂತ ಕರಿತೀವಿ. ಸಿಂಪಲ್. ನಿಮ್ಮ ಎದುರುಗಡೆ ಯಾರಾದ್ರೂ ಒಬ್ರು ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ನೀವು ಸೈಲೆಂಟ್ ಆಗಿ ಅವ್ರು ಏನ್ ಆರ್ಗ್ಯೂ ಮಾಡ್ತಾರೋ ಕೇಳಿಸ್ಕೊಳ್ಳಿ. ಹಿಂಗ್ ಕೇಳಿಸ್ಕೊಳ್ಳುವಾಗಲೇ ಅವ್ರು ಖಂಡಿತವಾಗ್ಲೂ 1-2-3 ಕ್ಲೂ ಕೊಡ್ತಾರೆ ನೀವು ಆರ್ಗ್ಯುಮೆಂಟ್ ಇಂದ ಹೆಂಗ್ ಪಾರಾಗಬೇಕು ಅಂತ. ಬಟ್ ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬೇಡಿ. ಸ್ವಲ್ಪ ಕರೆಕ್ಟ್ ಆಗಿ ಅದಕ್ಕೆ ಸೆಂಟೆನ್ಸ್ ನ ಫಾರ್ಮ್ ಮಾಡಿ ಒಂದ್ ಸ್ವಲ್ಪ ಟೈಮ್ ತಗೊಂಡು ಯೂಸ್ ಮಾಡಿದ್ರೆ ನೀವು ಆ ಕಾನ್ಫ್ಲಿಕ್ಟ್ ಇಂದ ಆಚೆ ಬರ್ಬೋದು. ಫಾರ್ ಎಕ್ಸಾಂಪಲ್, ಯಾರೊಬ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವ್ ಈ ತರ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ, ನಿಮ್ಗೆ ತುಂಬಾ ಬೇಜಾರಾಗಿದೆ. ಇಂಥ ಟೈಮಲ್ಲಿ ಏನ್ ಮಾಡಿದ್ರೆ ಸಿಂಪಲ್ ಆಗಿ, ಸಾರಿ ನಾನು ಮನುಷ್ಯ, ನನ್ನಿಂದ ತಪ್ಪಾಗುತ್ತೆ, ಬಟ್ ನಾನು ಇದನ್ನ ಮಾಡಬೇಕು ಅಂತ ಮಾಡಿಲ್ಲ, ಸಿಚುವೇಶನ್ಸ್ ಇಂದ ಹಂಗಾಗಿದೆ ಅಷ್ಟೇ, ಬಟ್ ಇಂಟೆನ್ಷನಲಿ ಏನೂ ಮಾಡಿಲ್ಲ, ನೀವು ದೊಡ್ಡವ್ರು ಇದನ್ನ ಅರ್ಥ ಮಾಡ್ಕೊಬೇಕು, ನಮ್ಮಿಂದ ಏನೋ ತಪ್ಪಾಗಿದೆ. ಹಿಂಗೆ ಹೇಳೋದ್ರಿಂದ ಎಷ್ಟೋ ದೊಡ್ಡ ಸಮಸ್ಯೆಗಳಿಗೆ ಈ ಸಣ್ಣ ಮಾತು ಪರಿಹಾರ ಕೊಡುತ್ತೆ. ಯಾಕಂದ್ರೆ ಆರ್ಗ್ಯುಮೆಂಟ್ ಮಾಡ್ತಿರೋ ನಮ್ಮ ಮೇನ್ ಇಂಟೆನ್ಷನ್ ಏನಂದ್ರೆ ನೀವು ತಪ್ಪು ಒಪ್ಕೊಬೇಕನ್ನೋದು ಅಷ್ಟೇ. ಸೊ ನೀವೇನಾದ್ರು ತಪ್ಪು ಮಾಡಿದೀರಾ ಅಂತಂದ್ರೆ ಒಪ್ಕೊಳ್ಳಿ, ಜಸ್ಟ್ ಮೂವ್ ಆನ್. ಬಿಕಾಸ್ ನೀವು ಆರ್ಗ್ಯೂ ಮಾಡ್ತಾ ಕೂತ್ಕೊಂಡ್ರಿ ಅಂತಂದ್ರೆ ಅವ್ನಿಗೂ ಏನೂ ಲಾಭ ಇಲ್ಲ, ನಿಮ್ಗೂ ಏನೂ ಲಾಭ ಇಲ್ಲ. ಅಥವಾ ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಇರುತ್ತೆ, ಅದನ್ನ ತಗೊಂಡು ನೀಟಾಗಿ ಕುಂತ್ಕೊಂಡು ಅರ್ಥ ಮಾಡಿಸಿ ಖಂಡಿತವಾಗ್ಲೂ ಆರ್ಗ್ಯುಮೆಂಟ್ ಇಂದ ದೂರ ಆಗ್ಬೋದು. ಫಿಫ್ತ್ ಒನ್, ದಿ ಸ್ಯಾಂಡ್ವಿಚ್ ಟೆಕ್ನಿಕ್. ಇಟ್ಸ್ ಎ ಬ್ಯೂಟಿಫುಲ್ ಟೆಕ್ನಿಕ್ ಆಕ್ಚುಲಿ. ಇದನ್ನ ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ ನೀವು ಯಾರಿಗಾರು ಫೀಡ್ಬ್ಯಾಕ್ ಕೊಡಬೇಕಾದ್ರೆ, ಕ್ರಿಟಿಕ್ಸ್ ಮಾಡಬೇಕಾದ್ರೆ, ಅವ್ರು ಏನಾದ್ರು ತಪ್ಪು ಮಾಡಿರೋದನ್ನ ಅವ್ರಿಗೆ ಹೇಳಬೇಕಾದ್ರೆ ಈ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಬೇಜಾರಾಗಲ್ಲ, ನೀವು ಅನ್ಕೊಂಡಿರೋದನ್ನ ಹೇಳ್ಬೋದು. ಹೆಂಗಪ್ಪ ಅಂದ್ರೆ ಸಿಂಪಲ್, ಈ ಸ್ಯಾಂಡ್ವಿಚ್ ಹೆಂಗಿರುತ್ತೆ ಹಂಗೆ ಎರಡು ಪಾಸಿಟಿವ್ ವಿಷಯಗಳ ನಡುವೆ ಒಂದು ನೆಗೆಟಿವ್ ವಿಷಯನೇ ಹೇಳೋದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಅರ್ಥನೂ ಮಾಡಿಸ್ಬೇಕು, ಬಟ್ ಅವ್ರಿಗೆ ಬೇಜಾರು ಆಗ್ಬಾರ್ದು. ಫಾರ್ ಎಕ್ಸಾಂಪಲ್, ಜಸ್ಟ್ ತುಂಬಾ ಖುಷಿಯಾಗೋ ವಿಷಯ, ನೀವು ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಇನ್ವಾಲ್ವ್ ಆದ್ರಿ, ನಿಮ್ ಹಾರ್ಡ್ ವರ್ಕ್, ನಿಮ್ ಎಫರ್ಟ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ನಾನು ಈ ಕಂಟೆಂಟ್ ನೋಡ್ಬೇಕಾದ್ರೆ ನನಗೆ ಈ ಮಾರ್ಕೆಟಿಂಗ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಇನ್ನೇನಾರು ನೀವು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಅಂಡ್ ಅದ್ರಲ್ಲಿ ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಈ ಪ್ರಾಜೆಕ್ಟ್ ಇನ್ನು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂಡ್ ಆ ಕಂಟೆಂಟ್ ಇನ್ನೂ ಚೆನ್ನಾಗುತ್ತೆ ಅನ್ಸುತ್ತೆ. ನನಗೆ ನಂಬಿಕೆ ಇದೆ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂಡ್ ಕರೆಕ್ಟ್ ಟೈಮು ಕೂಡ ಸಬ್ಮಿಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇದರಿಂದ ನಿಮ್ಗೆ ಅರ್ಥ ಆಗಿರುತ್ತೆ. ಅವ್ನು ಫಸ್ಟ್ ಪಾಸಿಟಿವ್ ಆಗಿ ಹೇಳಿ ಅಂಡ್ ಮಧ್ಯದಲ್ಲಿ ಅವ್ನ ಕೆಲಸ ಏನಾಗಬೇಕು ಅದನ್ನ ಹೇಳಿ ಅಂಡ್ ಕೊನೆಯಲ್ಲಿ ಕೂಡ ಪಾಸಿಟಿವ್ ಇಂದ ಎಂಡ್ ಮಾಡಿದಾಗ ಆ ವ್ಯಕ್ತಿಗೆ ಇವ್ರು ಹೇಳಿರೋ ಕೆಲಸನ ಮಾಡಲೇಬೇಕು ಅಂತ ಅನ್ಸುತ್ತೆ. ಇದನ್ನೇ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಕರೀತಾರೆ. ಎದುರುಗಡೆ ಇರೋನ್ಗೆ ಬೇಜಾರು ಮಾಡದೆ ನಮ್ಗೆ ಏನ್ ಕೆಲಸ ಬೇಕೋ ಅದನ್ನ ಮಾಡಿಸ್ಕೊಳ್ಳೋದು. ನೆಕ್ಸ್ಟ್ ಒನ್, PAR ಟೆಕ್ನಿಕ್. P ಅಂದ್ರೆ ಪ್ರಾಬ್ಲಮ್, A ಅಂದ್ರೆ ಆಕ್ಷನ್ಸ್ ಅಂಡ್ R ಅಂದ್ರೆ ರಿಸಲ್ಟ್ಸ್. ಇದೆಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ, ನೀವು ಯಾವುದೇ ವಿಷಯನ ಇನ್ನೊಬ್ರ ಹತ್ರ ಹೇಳಬೇಕಾದಾಗ ಫಸ್ಟ್ ಪ್ರಾಬ್ಲಮ್ ನ ಮೆನ್ಷನ್ ಮಾಡಿ, ಆಫ್ಟರ್ ದಟ್ ನಿಮ್ ಆಕ್ಷನ್ ನ ಮೆನ್ಷನ್ ಮಾಡಿ, ಆಮೇಲೆ ನೀವು ನಿಮ್ಮ ರಿಸಲ್ಟ್ ನ ಮೆನ್ಷನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ತುಂಬಾ ಇಂಟರ್ವ್ಯೂಗಳಲ್ಲಿ ಕೇಳ್ತಾರೆ, ನೀವು ನಿಜವಾಗ್ಲೂ ಈ ಕಂಪ್ನಿಗೆ ವರ್ತ್ ಅನ್ಸ್ತೀರಾ, ಅಥವಾ ನೀವು ಇಲ್ಲಿರೋಂಥ ವರ್ಕ್ ಪ್ರೆಷರ್ನ ಅಥವಾ ನೀವು ಜಾಸ್ತಿ ಹೊತ್ತು ವರ್ಕ್ ಮಾಡಬೇಕಾಗಿರುತ್ತೆ, ಇದನ್ನೆಲ್ಲ ನೀವು ಮಾಡೋಕ್ಕಾಗುತ್ತಾ, ಅಥವಾ ನಿಮಗೆ ನೀವು ತಗೋತಿರೋ ಪ್ಯಾಕೇಜ್ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಈ ಟೈಮಲ್ಲಿ ನೀವು ಹಿಂಗೆ ಹೇಳ್ಬೋದು, ಎಸ್ ಸರ್, ನಾನು ಪ್ರೀವಿಯಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ನನಗೆ ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಬೇಕಾಗಿತ್ತು, ಪ್ರಾಬ್ಲಮ್ನ ಮೆನ್ಷನ್ ಮಾಡಿದ್ರಿ. ಇದಕ್ಕೋಸ್ಕರ ನಾನು ಒಂದು ಪ್ಲಾನ್ ಮಾಡಿದೆ. ಪ್ರತಿದಿನ ನಾನು 2 ಅವರ್ ಟೈಮು ಟ್ರಾವೆಲಿಂಗ್ ಅಲ್ಲಿ ವೇಸ್ಟ್ ಆಗ್ತಿತ್ತು. ಸೊ ನಾನೇನ್ ಮಾಡ್ಕೊಂಡೆ, ಕಂಪ್ನಿಯ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ರಿಂದ 2 ಅವರ್ ನಾನು ಕಂಪ್ನಿಯಲ್ಲೇ ಜಾಸ್ತಿ ವರ್ಕ್ ಮಾಡೋ ಅಂತ ಅವಕಾಶ ನನಗೆ ಸಿಕ್ತು. ಆಕ್ಷನ್ ಬಗ್ಗೆ ಹೇಳಿದ್ರಿ, ನಾನು ಖಂಡಿತವಾಗ್ಲೂ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಸರ್, ಅದು ನನ್ನ ಅಗತ್ಯತೆ ಕೂಡ. ಅಂಡ್ ನನಗೆ ನೀಡಿತ್ತು ಅಂತಂದ್ರೆ, ಅಥವಾ ನನ್ನ ಡೆವಲಪ್ಮೆಂಟ್ಗೋಸ್ಕರ ಅಂಡ್ ಕಂಪ್ನಿ ಡೆವಲಪ್ಮೆಂಟ್ಗೋಸ್ಕರ ನಾನು ಜಾಸ್ತಿ ವರ್ಕ್ ಮಾಡೋಕ್ಕೂ ನಾನು ರೆಡಿ ಇದ್ದೇ ಇರ್ತೀನಿ ಎನಿ ಟೈಮ್. ಈ ತರ ನೀವು ಹೇಳಿದಾಗ ಖಂಡಿತವಾಗ್ಲೂ ಅಪೋಸಿಟ್ ಇರೋ ನಿಮ್ಗೆ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇದನ್ನೇನೆ PAR ಟೆಕ್ನಿಕ್ ಅಂತ ಕರೀತಾರೆ. ಇದರಿಂದ ನಾವು ಎದುರುಗಡೆ ಇರೋ ವ್ಯಕ್ತಿನ ಕನ್ವಿನ್ಸ್ ಮಾಡೋದು ಸಿಂಪಲ್. ದ ಲಾಸ್ಟ್ ಒನ್ ಇಸ್ ಫ್ರೇಮಿಂಗ್ ಟೆಕ್ನಿಕ್. ಈ ಟೆಕ್ನಿಕ್ ಹೆಂಗಪ್ಪ ಅಂತಂದ್ರೆ, ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಯ ಇಂಟ್ಯೂಷನ್ ಗಳನ್ನ, ಥಾಟ್ಸ್ ಗಳನ್ನ ಅಥವಾ ಬಿಹೇವಿಯರ್ ಗಳ ಮೇಲೆ ಎಫೆಕ್ಟ್ ಬೀಳುವಂತ ಟೆಕ್ನಿಕ್ ಇದು. ಇದನ್ನ ಮ್ಯಾಕ್ಸಿಮಮ್ ಸೇಲ್ಸ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ನೀವು ಕೊಡುವಂತ ಇನ್ಫಾರ್ಮೇಶನ್ ಹೆಂಗಿರಬೇಕು ಅಂತಂದ್ರೆ, ಎದುರುಗಡೆ ಇರೋ ವ್ಯಕ್ತಿಗೆ ಅವನ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಅನ್ಸೋ ಹಂಗಿರಬೇಕು. ಇದರಲ್ಲಿ ನೀವು ಯಾವುದೋ ಪ್ರಾಡಕ್ಟ್ ಬಗ್ಗೆನೋ ಅಥವಾ ಸರ್ವಿಸ್ ಬಗ್ಗೆನೋ ಮಾತಾಡ್ತಿದ್ರೆ ಅಂದ್ರೆ ಅದರ ಫೀಚರ್ಸ್ ಬಗ್ಗೆ ಹೇಳೋದಕ್ಕಿಂತ ಅದರ ಬೆನಿಫಿಟ್ಸ್ ಬಗ್ಗೆ ಜಾಸ್ತಿ ಹೇಳ್ಬೇಕು. ಅಂಡ್
ಇದರಲ್ಲಿ ಯಾವಾಗಲೂ ನಿಮ್ಮ ಪಾಸಿಟಿವ್ ಟೋನ್ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂಡ್ ಸ್ಮೈಲ್ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ನೀವು ಎದುರುಗಡೆ ಇರೋ ಒಬ್ಬ ವ್ಯಕ್ತಿಯ ಎಮೋಷನ್ಸ್ ಮೇಲೆ, ವ್ಯಾಲ್ಯೂಸ್ ಮೇಲೆ ವರ್ಕ್ ಮಾಡ್ತಿರ್ತೀರಾ. ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಿಂಪಲ್, ನಮ್ಮ ಪ್ರಾಡಕ್ಟ್ 95% ಜನಕ್ಕೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳೋ ಬದಲು ನಮ್ಮ ಪ್ರಾಡಕ್ಟ್ 95% ಜನಕ್ಕೆ ಅವ್ರ ಲೈಫ್ ನ ಗೋಲ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಹಿಂಗೆ ಹೇಳೋದ್ರಿಂದ ಎದುರುಗಡೆ ಇರೋ ವ್ಯಕ್ತಿಗೆ ಬೆನಿಫಿಟೆಡ್ ಇದು ಅನ್ಸುತ್ತೆ ಅಂಡ್ ಅವ್ನ ಇಂಟ್ರೆಸ್ಟ್ ಮೇಲೆ ನಾವು ಟ್ಯಾಕಲ್ ಮಾಡ್ದಂಗಾಗಿರುತ್ತೆ. ಸೊ ದೀಸ್ ಆರ್ ದ ಸಿಂಪಲ್ ಟೆಕ್ನಿಕ್ಸ್. ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಬೆಸ್ಟ್ ಕಮ್ಯುನಿಕೇಟರ್ ಆಗೋದು ಅಷ್ಟು ಕಷ್ಟದ ಕೆಲಸ ಅಲ್ಲ, ಜಸ್ಟ್ ಮ್ಯಾಟರ್ ಆಫ್ ಎಫರ್ಟ್ ಅಂಡ್ ಪ್ರಾಕ್ಟೀಸ್ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಇಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಖಂಡಿತವಾಗ್ಲೂ ಮೋಟಿವೇಟೆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಇನ್ಸ್ಪೈರಿಂಗ್. ಹ್ಯಾವ್ ಎ ನೈಸ್ ಡೇ.